ವೀಕಾಗಿ ಸತ್ತೋಗೋ ಚಾನ್ಸಸ್ ಕೂಡ ಇರ್ತದೆ. ಈಗ ನನ್ನ ಈ ಮಿನಿ ಲಾಗ್ಗೆ ಸ್ವಾಗತ. ಇವತ್ತು ಬೆಳಗ್ಗೆನೇ ಎದ್ದು ನಮ್ಮ ಟಗರು ಮರಿಗಳಿಗೆ ಕೈ ತಿಂಡಿ ಕೊಡ್ತಾಯಿದ್ದೀವಿ. ಮೊದಲು ಡಬ್ಬಲ್ಲಿ ಹಾಕೊಂಡು ಆಮೇಲೆ ನಾವು ಜಾಲದಲ್ಲಿ ಹಾಕ್ತೀವಿ. ನೋಡ್ಬೋದು ಎಲ್ಲ 52 ಮರಿಗಳಿದ್ದಾವೆ. 52 ಮರಿಗಳು ಕೂಡ ನೀಟಾಗಿ ತಿಂತಿದ್ದಾವೆ. ಮತ್ತು ಯಾವುದಾದ್ರು ಮರಿಗಳು ಜೋಳ ಏನಾದರೂ ತಿಂತಿಲ್ಲ ಅಂದರೆ ಇವಾಗಲೇ ನೋಡ್ಕೊಳ್ಬೇಕು. ನೋಡ್ಕೊಂಡು ಅವಕ್ಕೆ ಔಷಧಿ ಕೊಡಬೇಕು. ಇಲ್ಲ ಅಂದರೆ ಅವು ವೀಕಾಗಿ ಸತ್ತೋಗೋ ಚಾನ್ಸಸ್ ಕೂಡ ಇರ್ತದೆ. ಇವಾಗೆಲ್ಲ ಕೈ ತಿಂಡಿ ಕೊಟ್ಟು ನಾವು ಹೊಲ್ದ ಹತ್ರ ಹೋದ್ವಿ. ಹೊಲ್ದ ಹತ್ರ ಏನು ಕೆಲಸ ಅಂದರೆ ಇವತ್ತು ರಾಗಿ ಪೈರು ಹಾಕ್ತಿದ್ವಿ. ಎಲ್ಲ ರಾಗಿ ಪೈರು ಹಾಕ್ತಿದ್ದು. ಟೈಮ್ ಬೇರೆ 12 ಗಂಟೆ ಆಯಿತು. ಮರಿಗಳಿಗೆ ಮೇವು ಹಾಕ್ಬೇಕು ಅಂತ ಬಂದು ನಾನೆಲ್ಲ ಮರಿಗಳಿಗೆಲ್ಲ ಕಡಲೆ ಬಳ್ಳಿ ಹಾಕಿದೆ. ನೋಡ್ಬೋದು ಎಲ್ಲ ತಿಂತಿದ್ದಾವೆ. ಯಾವ ಕೂಡ ಸುಮ್ಮನೆ ನಿಂತಿಲ್ಲ, ಎಲ್ಲ ಕೂಡ ತಿಂತಿದ್ದಾವೆ. ಏನಪ್ಪ ಈ ಥರ ಆಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ. ಇದು ಜೋಳ ಆಡಿಸಿರೋದು ಒಬ್ಳು. ಯಾಕಪ್ಪ ಆಗ್ತಿರೋದು ಅಂದರೆ ನಾವು ತಿಂಗಳು ಒಂದೇ ಸತಿ ಮರಿಗಳದ್ದು ಕಸ ಎಲ್ಲ ಬಾಸಾಕೋದು. ಅದಕ್ಕೋಸ್ಕರ ಅವು ಕಸ ಹಾಕ್ದಂಗೆ ಇರಲಿ ಅಂತ ಆಗ್ತಿರೋದು. ಇವಾಗ ಸಂಜೆ 5:45 ನಾವು ಬಂದು ಮರಿಗಳಿಗೆಲ್ಲ ಕೈ ತಿಂಡಿ ಕೊಟ್ವಿ. ಕೈ ತಿಂಡಿ ಏನೇನು ಕೊಡ್ತೀವಿ ಅಂತ ನೀವು ತಿಳ್ಕೊಳ್ಬೇಕಂದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ತಿಳಿಸ್ತೀನಿ. ಮತ್ತು ಇವಾಗ ರಾತ್ರಿ 8 ಗಂಟೆ ಆ್ಯಸ್ ಯೂಶ್ವಲ್ ಮರಿಗಳಿಗೆಲ್ಲ ಮೇವು ಹಾಕಿ ನೀರಿಟ್ಟೆ. ನೀರು ಕೂಡ ನೋಡ್ಬೋದು, ಮರಿಗಳೆಲ್ಲ ನೀರು ಕುಡಿತಿದ್ದಾವೆ. ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ.